ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ದೊಡ್ಡ ಯಾಗ ಮಾಡಿಸಿದ್ದಾರೆ ಮಾವ. ಯಾರು ಯಾಗ ಯಾರು ಮಾಡ್ತಿರೋದು? ಅದು ಯಾರು ಅಂತ ನಿನಗೆ ಗೊತ್ತಾ? ಅದು ಬೇರೆ ಯಾರೂ ಅಲ್ಲ ಮಾವ, ನಿಮ್ಮ ಪ್ರಾಣ ಸ್ನೇಹಿತ ಷಣ್ಮುಗ. ಮಾಯಾ, ಇವ್ ನನ್ನ ಪ್ರಾಣ ಸ್ನೇಹಿತ. ಇವನಿಗೆ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಅಂಥದ್ರಲ್ಲಿ ಇವನೇ ನನ್ನ ವಿರುದ್ಧ ಯಾಗ ಮಾಡಿಸ್ತಾನೆ? ಸಾಧ್ಯನೇ ಇಲ್ಲ. ನೀನು ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಇವನ ಮೇಲೆ ಆರೋಪ ಹೊರಿಸ್ತಿದ್ಯಾ ಅಂತ ಅನ್ಸುತ್ತೆ. ನನಗೆ ಅವನ ಮೇಲೆ ಯಾವ ಹಳೆ ದ್ವೇಷನೂ ಇಲ್ಲ ಮಾವ. ಒಂದು ವೇಳೆ ಆ ರೀತಿ ಇದ್ದಿದ್ರೆ ಅವನ ಮನೇಲಿ ಇರಬೇಕಾ ಬೇಡವಾ ಅಂತ ನೀವು ಕೇಳಿದಾಗ ನಾನು ಬೇಡ ಅಂತಾನೆ ಹೇಳ್ತಿದ್ದೆ. ಮಾಯಾ, ತುಂಬ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಮುದ್ದು ಹೇಳ್ಕೊಡ್ತಿದ್ಯಲ್ಲ. ನಾನು ಯಾಕೆ ನಿನ್ನ ಬಗ್ಗೆ ಸುಮ್ಮನೆ ಮಾತಾಡಲಿ ಷಣ್ಮುಗ? ನನಗೆ ಯೋಚನೆ ಮಾಡೋಕ್ಕೆ, ವಿಚಾರ ಮಾಡೋಕ್ಕೆ ತುಂಬ ವಿಷಯಗಳಿದೆ. ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಮಾಯಾ. ಷಣ್ಮುಗ ಯಾಕೆ ನನ್ನ ವಿರುದ್ಧ ಯಾಗ ಮಾಡಿಸ್ತಾನೆ? ಯಾಗ ನಿಮ್ಮ ವಿರುದ್ಧ ಮಾಡಿಸಿಲ್ಲ ಮಾವ. ಆದರೆ ಷಣ್ಮುಗನ ಪ್ರೀತಿ ತಂಗಿ ಬೆಳ್ಳಿ ಇದ್ದಾಳಲ್ಲ, ಅವಳ ಮದುವೆ ನಿಮ್ಮ ಜೊತೆನೇ ನಡಿಬೇಕು ಅಂತ ಯಾಗ ಮಾಡಿಸಿರುತ್ತೆ. ಮುದ್ದು ಮುದ್ದು ತುಂಬ ಸುಳ್ಳು ಹೇಳ್ತಿದ್ದಾಳೆ. ದಯವಿಟ್ಟು ಇದೆಲ್ಲ ನಂಬಕೋಬೇಡ. ಸರಿ, ನಾನು ಸುಳ್ಳು ಹೇಳ್ತಿದ್ದೀನಿ ಅಲ್ವಾ? ಈ ವಿಷಯನ ಷಣ್ಮುಗನ ಬಾಯಿಂದಾನೇ ಹೇಳಿಸ್ತೀನಿ. ನೋಡಿ ಮಾವ, ಷಣ್ಮುಗ, ಮುತ್ತು ಮಾವನ ಮೇಲೆ ಆಣೆ ಮಾಡಿ ಹೇಳು ನಾನು ಈ ಯಾಗ ಮಾಡಿಸಿಲ್ಲ ಅಂತ. ಆಗ ನಾನು ಸುಮ್ಮನಾಗ್ತೀನಿ. ಯಾಕೆ ಷಣ್ಮುಗ ಸುಮ್ಮನೆ ನಿಂತು ಯೋಚನೆ ಮಾಡ್ತಿದ್ಯಾ? ಆಣೆ ಮಾಡು. ಷಣ್ಮುಗ, ಯಾಕೆ ಸುಮ್ಮನೆ ನಿಂತಿದ್ಯಾ? ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳು. ನನ್ನ ಮೇಲೆ ಆಣೆ ಮಾಡಿ ಹೇಳು. ನನ್ನ ಮೇಲೆ ಆಣೆ ಮಾಡಿ ಹೇಳು ಅವಳಿಗೆ. ಹೌದು ಮುದ್ದು, ನಾನೇ ಯಾಗ ಮಾಡಿಸಿದ್ದು.